ನೀವು ಟೆಂಪ್ರರಿನಾ ಪರ್ಮನೆಂಟಾ? ಟೆಂಪ್ರರಿ ಹೆಂಗ್ರಿ ಯೂನಿಫಾರ್ಮ್ ಹಾಕೊಳ್ರಿ? ನೀವು ಯಾಕ್ರಿ ಯೂನಿಫಾರ್ಮ್ ಹಾಕೊಳ್ತೀರಾ? ನಿಮ್ಗೆ ಯಾವನ್ರಿ ಯೂನಿಫಾರ್ಮ್ ಹಾಕಿ ಹೇಳಿದ್ದು? ಹೆಂಗೆ ಹೇಳಿದ್ರ? AW ಹೇಳಿದ್ರ? ಹಾಂ ಹೇಳ್ರಿ ಇಲ್ಲಿ. ಸುಮ್ಮನೆ ಇರಲ್ಲ, ಜೋಕಿಲ್ಲ. ಬನ್ರಿ ಇಲ್ಲಿ. ಬನ್ರಿ ಇಲ್ಲಿ. ನೀವು ಹೆಂಗ್ರಿ ಯೂನಿಫಾರ್ಮ್ ಹಾಕ್ತೀರಾ? ಯಾವನ್ರಿ ಹೇಳಿದ್ರಿ ನಿಮ್ಗೆ? ಯಾವ ಹೇಳಿದ್ರಿ ನಿಮ್ಗೆ ಯೂನಿಫಾರ್ಮ್ ಹಾಕೋಕ್ಕೆ? ಹಾಂ ಮತ್ತೆ ಹೆಂಗ್ರಿ ಹಾಕ್ತೀರಾ ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ? ಏನು ನೀನು ಲೈನ್ಮನ? ಮತ್ತೆ ನಿನ್ಗೆ ಯಾವನು ಹೇಳಿದ್ದು ನಿನ್ಗೆ ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ? ಏನು ನೀನು ಕಾಂಟ್ರಾಕ್ಟ್ ಕೆಲಸ ಹಿಡಿಯೋಕ್ಕಾ? ಮತ್ತೆ ಇನ್ನೇನಕ್ಕೆ ನೀನು ಯೂನಿಫಾರ್ಮ್ ಹಾಕ್ಕೊಂಡಿರೋದು? ನಿನ್ಗೆ ಯಾರು ಹೇಳಿದ್ದು ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ? ಏನು ನೀನೇನು ಪರ್ಮನೆಂಟ್ ಎಂಪ್ಲಾಯ್ನಾ? ಮತ್ತು ನಿನಗೆಲ್ಲ ಇನ್ಚಾರ್ಜ್ ಕೊಟ್ಟಿರುವಾಗ ಯಾರು ಕೊಟ್ಟಿರೋದು? ನಿಮ್ಮ ಮಂಜುನಾಥ್ ಏನ ಕೊಟ್ಟಿರೋದು? ಮತ್ತು ಹೆಸ್ರು AW ಕೊಟ್ಟಿರೋದಾ? ಮತ್ತು ನಿಮ್ಗೆ ರೂಮ್ ಎಲ್ಲ ಕೊಟ್ಟಿದ್ದಾರೆ. ಹೆಂಗ್ರಿ ಕೊಟ್ರಿ ನಿಮಗೆ? ಹೇಳ್ರಿ, ಮಾತಾಡಿ ಬಿಡೋಣ ಇಲ್ಲ. ಮಾತಾಡ್ರಿ ನೀವು ಫಸ್ಟ್ ವಿಜಿಲೆನ್ಸ್ ಆಫೀಸ್ ಇನ್ಫಾರ್ಮರ್ ಆಗಿದ್ದೀರಾ, ಇವಾಗ ಮಾತಾಡ್ರಿ. ಹಾಂ ಏನು ಓಕೆ ಇಲ್ಲ. ಯೂನಿಫಾರ್ಮ್ ಹಾಕ್ಬೇಕಂತ ಒಂದು ಅರ್ಹತೆ ಬೇಕು. ಸಿಗ್ದಿರೋಲ್ಲ ಯೂನಿಫಾರ್ಮ್ ಹಾಕಂಗಿಲ್ಲ. ನಾವು ಹಾಕ್ಕೊಂತಿರಲಿಲ್ಲ ಯೂನಿಫಾರ್ಮು. ಹಾಂ ಹೇಳ್ರಿ. ನೋಡಿ, ಇದು ಇವ್ರಿಗೊಂದು ಆಫೀಸ್ ಕೊಟ್ಟಿದ್ದಾರೆ. ಇವ್ರು ಕ್ಯಾಶುವಲ್ ಲೇಬರು, ಇವ್ರು ಟೆಂಪ್ರರಿ, ಇವ್ರಿಗೆ ಯೂನಿಫಾರ್ಮು ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಯಾರು? ಹೆಸ್ರು AW. ಅರ್ಥ ಆಯ್ತಾ? ಹೆಸ್ರು AW. ಇದು ಜವಾಬ್ದಾರಿ ಕೊಡಬೇಕು. ಏನಾದ್ರು ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಇವರೇ ಆಗ್ತಾರೆ. ಅರ್ಥ ಆಯ್ತಾ? ಸೊ ಹೆಸ್ರು AW ಆಗಲಿ. ಇಲ್ಲಿ ಯಾರು ಇದ್ದಾರೆ, ಈ ನಮ್ಮ ಹೆಸ್ರು ಮುರುಗೇಶ್ ಪಾಳ್ಯ ಓಯಿಂಡಮ್ಗೆ ಅವರು ಇನ್ಚಾರ್ಜ್ ಆಗ್ತಾರೆ. ಈತನು ಇವಾಗಿಂದೆಲ್ಲ ಸುಮಾರು 20 ವರ್ಷದಿಂದ ಇದೇ ಕೆಲಸ ಮಾಡ್ತಿರೋದು. ಮುಕ್ಕಾಲು ಬಾಸಿ ಈ ಅಪ್ಪ ಮಾಡೋದು ಕಾಂಟ್ರಾಕ್ಟ್ ಕೆಲಸನೇ. ಆಯಿತಾ? ಎಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಯೂನಿಫಾರ್ಮ್ ಹಾಕ್ಕೊಂಡು ಲೈನ್ಮೆನ್ ಥರ ತೋರಿಸ್ಕೊಂಡು ಇಡೀ ಕಾಂಟ್ರಾಕ್ಟ್ ಕೆಲಸ, ಗುತ್ತಿಗೆದಾರ ಕೆಲಸ ಮಾಡ್ತಾಯಿರೋದು. ಸೊ ಇದಕ್ಕೆ ಯಾರು ಆ್ಯಕ್ಷನ್ ತೊಗೊಳ್ತಾರೋ ತೊಗೊಳ್ಳಿಕ್ಕಷ್ಟೇ. ಇದ್ರ ಬಗ್ಗೆ ಸೂಕ್ತವಾಗಿ ಆ್ಯಕ್ಷನ್. ನಾಳೆಯಿಂದ ನೀವು ನೋಡ್ರಿ, ನಾಳೆಯಿಂದ ಯೂನಿಫಾರ್ಮ್ ಹಾಕೋಂಗಿಲ್ಲ ನೀವು. ಅರ್ಥ ಆಯ್ತಾ? ನೀವೇನು ಪರ್ಮನೆಂಟ್ ಎಂಪ್ಲಾಯ್ ಇಲ್ಲ, ಯಾವನಿಲ್ಲ. ನಿಮ್ಗೆ ಅಧಿಕಾರ ಇಲ್ಲ ಬೆಸ್ಕಾಂ ಬಿಲ್ಡಿಂಗಲ್ಲಿ ಬಂದು ಇರೋಕ್ಕೆ. ಅರ್ಥ ಆಯ್ತಾ? ನಿಮ್ಗೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ನ ಕತೆ ಕಟ್ಕೊಂಡು ನಿಮ್ಗೇನಾಗಬೇಕು? ಏನು ನಿಮ್ಮ ಹೆಸರು? ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಏನ? ಬಸವರಾಜ್. ನಿಮ್ಮ ಕೆಲಸ ನೀವು ಮಾಡಿ. ID ಕಾರ್ಡ್ ತಗೊಂಡು ಹಾಕಿ. ತಗೊಳ್ಳಿ ID ಕಾರ್ಡ್. ಎಲ್ಲಿದೆ ನೋಡೋಣ. ಮುರುಗೇಶ್ ಪಾಳ್ಯ ಓಯಿಂಡಮ್ ಇದು. ಇವ್ರು ID ಕಾರ್ಡ್ ಹುಡುಕ್ತಾ ಇದ್ದಾರೆ. ಅವನು ಯಾವನೋ ಒಬ್ಬನು ಕ್ಯಾಶುವಲ್ ಲೇಬರು, ಟೆಂಪ್ರರಿ, ಅವನು ಯೂನಿಫಾರ್ಮ್ ಹಾಕ್ಕೊಂಡು ಇಡೀ ರಾಜಾರೋಷವಾಗಿ ಇಡೀ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾನೆ. ಅವ್ನು ಕೇಳುವಾಗ ಇವ್ರು ಅವ್ರ ಬಗ್ಗೆ ಕೇಳ್ತಾರೆ. ಅವ್ರಿಗೇನು ಕೇಳಿದ್ರಿ, ಅವ್ರಿಗೆ ಏನು ಕೇಳಿದ್ರಿ ಅಂತ. ನಾವು ಈ ಏರಿಯಾದಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ತಗೊಳ್ರಿ ನಿಮ್ಮ ID ಕಾರ್ಡ್. ಇದು ಮುರುಗೇಶ್ ಪಾಳ್ಯ ಓಯಿಂಡಮ್ಮು. ಇವತ್ತು ರಜಾ ಇದೆ. ID ಕಾರ್ಡ್ ಹುಡುಕ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಇನ್ನೂ ಸಿಕ್ಕಿಲ್ಲ, ಹುಡ್ತಾ ಇದ್ದಾರೆ. ನೋಡೋಣ ಎಷ್ಟೋ ಸಿಗುತ್ತೆ ಅಂತ. ಸಿಕ್ಕಿಲ್ಲಪ್ಪ ಬಸವರಾಜು, ಇಲ್ವಾ? ನೋಡೋಣ ಅಲ್ಲೇ ಯಾವ ಬಾಕ್ಸಲ್ಲಿದೆ ನೋಡೋಣ.
ಅದು ಬಿಟ್ಟಾಕು, ಅದು ಯಾರೋ ಬೀಗ ಹಾಕ್ತಾರೆ ಬಾ, ಅಲ್ಲೇನು ಖಜಾನೇನಿದೆ ನಿಂದೆಲ್ಲಪ್ಪ ಐ ಡಿ ಕಾರ್ಡ್. ನೀನು ಪರ್ಮನೆಂಟಾ ಇಲ್ಲ ಡ್ರೈವರ್ ತಾನೆ? ಹಾಂ ನೀನು ಪರ್ಮನೆಂಟ್ ತಾನೆ? ಇಲ್ಲ ಐ ಡಿ ಕಾರ್ಡ್ ಇಲ್ಲಿ ಗಾಡಿ ಇಟ್ಕೊಂಬಿಟ್ಟು ಪೂಜೆ ಮಾಡ್ತೀಯ. ಹಾಕಿ ನೀನು ಐ ಡಿ ಕಾರ್ಡ್ ತಗೊಂಬ, ಬಾ ತಗೊಂಬಂದು ಹಾಕು. ನೀನು ಪರ್ಮನೆಂಟಾ ರೀ? ಪರ್ಮನೆಂಟಾ? ಐ ಡಿ ಕಾರ್ಡ್ ಎಲ್ಲಿ? ಐ ಡಿ ಕಾರ್ಡ್ ಎಲ್ಲಿ? ಎಲ್ಲಿದೆ? ಯಾಕೆ ತಂದಿಲ್ಲ? ಯಾಕ್ರಿ ತಂದಿಲ್ಲ? ಯಾಕೆ ತರಬೇಕಾಗಿಲ್ಲ? ತಂದಿಲ್ಲ ಅಂದ್ರೆ ಏನು ಅರ್ಥ ಅದು? ಅರೆ ಐ ಡಿ ಕಾರ್ಡ್ ಎಲ್ಲಿ? ಏ ಐ ಡಿ ಕಾರ್ಡ್ ಇಲ್ಲ ಅಷ್ಟಕ್ಕೆ ಮಾತ್ರ ಜವಾಬ್ ಹೇಳ್ರಿ. ಏನು ನಿಮ್ಮ ಹೆಸರು ಹೇಳ್ರಿ? ಹಾಂ ಏನು ನೀವು ಜಿ ಎಲ್ ಅಮ್ಮ? ಹಾಂ ಎಲ್ಲಮ್ಮ? ಮತ್ತೆ ನಿಮ್ಗೆ ಯಾಕೆ ಐ ಡಿ ಕಾರ್ಡ್ ಎಲ್ಲಿ ಹೋಯ್ತು? ನಿಮ್ಮ ಮುರುಗೇಶ್ ಪಾರ್ಲಿಮೆಂಟ್ ಮೇಲೆ ಯಾರು ಕೊಟ್ಟಿಲ್ವಾ? ಇದೆ ಸರ್ ಐಡಿ. ಮತ್ತೆ ಏನು ಮಾಡಿದ್ರೆ? ಬೆಳಗ್ಗೆ ಬರ್ಬೇಕಾ ಸ್ವಲ್ಪ ಅರ್ಜೆಂಟಲ್ಲಿ ಬಂದ್ವಿ. ನೀವು ಯಾವತ್ತು ಐ ಡಿ ಕಾರ್ಡ್ ಆಗಲ್ಲ ಮುರುಗೇಶ್. ಯಾರೇ ನಿಮ್ಗೆ? ಮಂಜುನಾಥ್ ಅಂತ ಹೇಳಿ.